ತರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಯ ಜಟಾಪಟಿ ಜೋರಾಗಿದೆ. ತಮ್ಮ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಅನಾರೋಗ್ಯದ ನೆಪದಲ್ಲಿ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ನಿವಾಸದಲ್ಲಿ ಆಚಿಂದೀಚೆಗೆ ಈಚಿಂದಾಚೆಗೆ ಓಡಾಡ್ತಾ ಇದ್ದಾರೆ ಡಿಸಿಎಂ. ಬೆಳಿಗ್ಗೆಯಿಂದ ಡಿಕೆ ಶಿವಕುಮಾರ್ ಭೇಟಿಗೆ ಕಾದು ಕುಳಿತಿದ್ದಾರೆ ಜನರು. ಆದರೆ ಡಿಕೆ ಶಿವಕುಮಾರ್ ಅವರು ಅನಾರೋಗ್ಯದ ಕಾರಣದಿಂದ ಮನೆ ಒಳಗೆ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಪಾಪ ಇದಕ್ಕಿಂತ ಹೆಚ್ಚು ಏನಿದೆ ಹೇಳಿ? ಡಿಕೆ ಶಿವಕುಮಾರ್ ಅವರು ತನ್ನ ತನು ಮನ ಧನ ಎಲ್ಲವನ್ನು ಕೂಡ ಭರಿಸಿ ಈ ಸರ್ಕಾರವನ್ನ ತರುವಲ್ಲಿ ಎಷ್ಟು ಪ್ರಯತ್ನ ಪಟ್ಟರು. ಆದ್ರೆ 2.5 ವರ್ಷ ಆದ ನಂತರ ಅವರಿಗೆ ಅಧಿಕಾರವೇ ಸಿಗ್ಲಿಲ್ಲ. ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಇದ್ರು. ಈಗ ಎಲ್ಲಾ ಅವರ ಬೆಂಬಲಿತ ಶಾಸಕರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಹಾಗಾಗಿ ಮನೆಯಲ್ಲೇ ಇದ್ದು ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಹುಷಾರಿಲ್ಲದೆ ಇದ್ದಿರಬಹುದು. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ಜನ. ಎಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಗೈನ್ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಡಿಕೆ ಶಿವಕುಮಾರ್ ಅವರು ಅವ್ರ ತಲೆಯಲ್ಲಿ ಏನು ಆಲೋಚನೆ ಓಡ್ತಿರ್ಬೋದು, ಅವ್ರ ಮನಸ್ಸಿನಲ್ಲಿ ಏನು ಓಡ್ತಿರ್ಬೋದು? ಹೈಕಮಾಂಡ್ ಹಿಂಗ್ ಹೇಳಿದೆ, ಮುಂದೆ ಏನು ಅಂತ? ರಂಜಿತ್, ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿ ಹುದ್ದೆಯ ಕುರ್ಚಿಯನ್ನ ಪಡಿಲೇಬೇಕು ಅಂತಕ್ಕಂತಹ ಪಟ್ಟಿಗೆ ಬಿದ್ದಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಅದನ್ನ ಖಾತರಿಪಡಿಸಿಕೊಳ್ಬೇಕು ಅಂತಕ್ಕಂತಹ ತಂತ್ರಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಸದ್ಯ ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ ಅಲ್ಲ, ಇವತ್ತು ಕೂಡ ಮನೆಯಲ್ಲೇ ಉಳಿದಿದ್ದಾರೆ, ಮನೆಯಲ್ಲೇ ಇದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅಧಿಕೃತ ಕಾರ್ಯಕ್ರಮಗಳನ್ನ ತಮ್ಮ ಟಿಪಿನಲ್ಲಿ ಹಾಕಿಕೊಳ್ಳದಾನೆ ಇವತ್ತು ಸಂಪೂರ್ಣವಾಗಿ ಮನೆಯಲ್ಲೇ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಅವರ ಟಿಪಿ ರೆಸಾರ್ಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳ ಮೇಲೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದು ಒಂದಷ್ಟು ನಿಂತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಹೈಕಮಾಂಡ್ ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಂತದ್ದು. ಯಾಕಂದ್ರೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಈ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮೇಲೆ ಬೇಸರ, ಅಂದ್ರೆ ಡಿಕೆ ಶಿವಕುಮಾರ್ ಟೀಮ್ ನ ಮೇಲೆ ಬೇಸರ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಮನೆಯಲ್ಲೇ ಖುದ್ದು ವಾಚನ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತಮ್ಮ ಟೀಮ್ ನಲ್ಲಿ ಇರತಕ್ಕಂಥ ಎಲ್ಲಾ ಶಾಸಕರಿಗೂ ಕೂಡ ತಮ್ಮಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ಮನೆಯಲ್ಲೇ ಕೂತು ಎಲ್ಲರಿಗೂ ಕೂಡ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರ್ತಕ್ಕಂಥ ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿಯಾಗಿ ಮಾಹಿತಿಗಾಗಿ ಸುರೇಶ್, ಥ್ಯಾಂಕ್ ಯು ಸೋ ಮಚ್. ತರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಯ ಜಟಾಪಟಿ ಜೋರಾಗಿದೆ. ತಮ್ಮ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಅನಾರೋಗ್ಯದ ನೆಪದಲ್ಲಿ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ನಿವಾಸದಲ್ಲಿ ಆಚಿಂದೀಚೆಗೆ ಈಚಿಂದಾಚೆಗೆ ಓಡಾಡ್ತಾ ಇದ್ದಾರೆ ಡಿಸಿಎಂ. ಬೆಳಿಗ್ಗೆಯಿಂದ ಡಿಕೆ ಶಿವಕುಮಾರ್ ಭೇಟಿಗೆ ಕಾದು ಕುಳಿತಿದ್ದಾರೆ ಜನರು. ಆದರೆ ಡಿಕೆ ಶಿವಕುಮಾರ್ ಅವರು ಅನಾರೋಗ್ಯದ ಕಾರಣದಿಂದ ಮನೆ ಒಳಗೆ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಪಾಪ ಇದಕ್ಕಿಂತ ಹೆಚ್ಚು ಏನಿದೆ ಹೇಳಿ? ಡಿಕೆ ಶಿವಕುಮಾರ್ ಅವರು ತನ್ನ ತನು ಮನ ಧನ ಎಲ್ಲವನ್ನು ಕೂಡ ಭರಿಸಿ ಈ ಸರ್ಕಾರವನ್ನ ತರುವಲ್ಲಿ ಎಷ್ಟು ಪ್ರಯತ್ನ ಪಟ್ಟರು. ಆದ್ರೆ 2.5 ವರ್ಷ ಆದ ನಂತರ ಅವರಿಗೆ ಅಧಿಕಾರವೇ ಸಿಗ್ಲಿಲ್ಲ. ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಇದ್ರು. ಈಗ ಎಲ್ಲಾ ಅವರ ಬೆಂಬಲಿತ ಶಾಸಕರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಹಾಗಾಗಿ ಮನೆಯಲ್ಲೇ ಇದ್ದು ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಹುಷಾರಿಲ್ಲದೆ ಇದ್ದಿರಬಹುದು. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ಜನ. ಎಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಗೈನ್ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಡಿಕೆ ಶಿವಕುಮಾರ್ ಅವರು ಅವ್ರ ತಲೆಯಲ್ಲಿ ಏನು ಆಲೋಚನೆ ಓಡ್ತಿರ್ಬೋದು, ಅವ್ರ ಮನಸ್ಸಿನಲ್ಲಿ ಏನು ಓಡ್ತಿರ್ಬೋದು? ಹೈಕಮಾಂಡ್ ಹಿಂಗ್ ಹೇಳಿದೆ, ಮುಂದೆ ಏನು ಅಂತ? ರಂಜಿತ್, ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿ ಹುದ್ದೆಯ ಕುರ್ಚಿಯನ್ನ ಪಡಿಲೇಬೇಕು ಅಂತಕ್ಕಂತಹ ಪಟ್ಟಿಗೆ ಬಿದ್ದಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಅದನ್ನ ಖಾತರಿಪಡಿಸಿಕೊಳ್ಬೇಕು ಅಂತಕ್ಕಂತಹ ತಂತ್ರಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಸದ್ಯ ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ ಅಲ್ಲ, ಇವತ್ತು ಕೂಡ ಮನೆಯಲ್ಲೇ ಉಳಿದಿದ್ದಾರೆ, ಮನೆಯಲ್ಲೇ ಇದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅಧಿಕೃತ ಕಾರ್ಯಕ್ರಮಗಳನ್ನ ತಮ್ಮ ಟಿಪಿನಲ್ಲಿ ಹಾಕಿಕೊಳ್ಳದಾನೆ ಇವತ್ತು ಸಂಪೂರ್ಣವಾಗಿ ಮನೆಯಲ್ಲೇ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಅವರ ಟಿಪಿ ರೆಸಾರ್ಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳ ಮೇಲೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದು ಒಂದಷ್ಟು ನಿಂತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಹೈಕಮಾಂಡ್ ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಂತದ್ದು. ಯಾಕಂದ್ರೆ ಐಸಿಸಿ ಅಧ್ಯಕ್ಷ
ಮಲ್ಲಿಕಾರ್ಜುನ್ ಖರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಈ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೇಸರ, ಅಂದ್ರೆ ಡಿ ಕೆ ಶಿವಕುಮಾರ್ ಟೀಮ್ ನ ಮೇಲೆ ಬೇಸರ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮನೆಯಲ್ಲೇ ಖುದ್ದು ವಾಚನ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತಮ್ಮ ಟೀಮ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಿಗೂ ಕೂಡ ತಮ್ಮಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ಮನೆಯಲ್ಲೇ ಕೂತು ಎಲ್ಲರಿಗೂ ಕೂಡ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರ್ತಕ್ಕಂಥ ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿಯಾಗಿ ಯಾವ ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್, ಥ್ಯಾಂಕ್ ಯು ಸೋ ಮಚ್. ತರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಯ ಜಟಾಪಟಿ ಜೋರಾಗಿದೆ. ತಮ್ಮ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಅನಾರೋಗ್ಯದ ನೆಪದಲ್ಲಿ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ನಿವಾಸದಲ್ಲಿ ಆಚಿಂದೀಚೆಗೆ ಈಚಿಂದಾಚೆಗೆ ಓಡಾಡ್ತಾ ಇದ್ದಾರೆ ಡಿಸಿಎಂ. ಬೆಳಿಗ್ಗೆಯಿಂದ ಡಿಕೆ ಶಿವಕುಮಾರ್ ಭೇಟಿಗೆ ಕಾದು ಕುಳಿತಿದ್ದಾರೆ ಜನರು. ಆದರೆ ಡಿಕೆ ಶಿವಕುಮಾರ್ ಅವರು ಅನಾರೋಗ್ಯದ ಕಾರಣದಿಂದ ಮನೆ ಒಳಗೆ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಪಾಪ ಇದಕ್ಕಿಂತ ಹೆಚ್ಚು ಏನಿದೆ ಹೇಳಿ? ಡಿಕೆ ಶಿವಕುಮಾರ್ ಅವರು ತನ್ನ ತನು ಮನ ಧನ ಎಲ್ಲವನ್ನು ಕೂಡ ಭರಿಸಿ ಈ ಸರ್ಕಾರವನ್ನ ತರುವಲ್ಲಿ ಎಷ್ಟು ಪ್ರಯತ್ನ ಪಟ್ಟರು. ಆದ್ರೆ 2.5 ವರ್ಷ ಆದ ನಂತರ ಅವರಿಗೆ ಅಧಿಕಾರವೇ ಸಿಗ್ಲಿಲ್ಲ. ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಇದ್ರು. ಈಗ ಎಲ್ಲಾ ಅವರ ಬೆಂಬಲಿತ ಶಾಸಕರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಹಾಗಾಗಿ ಮನೆಯಲ್ಲೇ ಇದ್ದು ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಹುಷಾರಿಲ್ಲದೆ ಇದ್ದಿರಬಹುದು. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ಜನ. ಎಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಗೈನ್ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಡಿಕೆ ಶಿವಕುಮಾರ್ ಅವರು ಅವ್ರ ತಲೆಯಲ್ಲಿ ಏನು ಆಲೋಚನೆ ಓಡ್ತಿರ್ಬೋದು, ಅವ್ರ ಮನಸ್ಸಿನಲ್ಲಿ ಏನು ಓಡ್ತಿರ್ಬೋದು? ಹೈಕಮಾಂಡ್ ಹಿಂಗ್ ಹೇಳಿದೆ, ಮುಂದೆ ಏನು ಅಂತ. ರಂಜಿತ್, ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿ ಹುದ್ದೆಯ ಕುರ್ಚಿಯನ್ನ ಪಡಿಲೇಬೇಕು ಅಂತಕ್ಕಂತಹ ಪಟ್ಟಿಗೆ ಬಿದ್ದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಅದನ್ನ ಖಾತರಿಪಡಿಸಿಕೊಳ್ಬೇಕು ಅಂತಕ್ಕಂತಹ ತಂತ್ರಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಸದ್ಯ ಡಿ ಕೆ ಶಿವಕುಮಾರ್ ನಿನ್ನೆ ಅಷ್ಟೇ ಅಲ್ಲ, ಇವತ್ತು ಕೂಡ ಮನೆಯಲ್ಲೇ ಉಳಿದಿದ್ದಾರೆ, ಮನೆಯಲ್ಲೇ ಇದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅಧಿಕೃತ ಕಾರ್ಯಕ್ರಮಗಳನ್ನ ತಮ್ಮ ಟಿಪಿನಲ್ಲಿ ಹಾಕಿಕೊಳ್ಳದಾನೆ ಇವತ್ತು ಸಂಪೂರ್ಣವಾಗಿ ಮನೆಯಲ್ಲೇ ಇರತಕ್ಕಂಥದ್ದು, ಸಂಪೂರ್ಣವಾಗಿ ಅವರ ಟಿಪಿ ರೆಸಾರ್ಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳ ಮೇಲೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದು ಒಂದಷ್ಟು ನಿಂತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಹೈಕಮಾಂಡ್ ಇವತ್ತು ದೆಹಲಿಗೆಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಂತದ್ದು. ಯಾಕಂದ್ರೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಈ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೇಸರ, ಅಂದ್ರೆ ಡಿ ಕೆ ಶಿವಕುಮಾರ್ ಟೀಮ್ ನ ಮೇಲೆ ಬೇಸರ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮನೆಯಲ್ಲೇ ಖುದ್ದು ವಾಚನ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತಮ್ಮ ಟೀಮ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಿಗೂ ಕೂಡ ತಮ್ಮಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ಮನೆಯಲ್ಲೇ ಕೂತು ಎಲ್ಲರಿಗೂ ಕೂಡ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರ್ತಕ್ಕಂಥ ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿಯಾಗಿ ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್, ಥ್ಯಾಂಕ್ ಯು ಸೋ ಮಚ್.